ನೋಡಿ, ನಾನು ಕ್ಯಾಬ್ ಬುಕ್ ಮಾಡಿ ಆಫ್ಟರ್ ಲಾಂಗ್ ಟೈಮ್ ನಾನು ಕ್ಯಾಬಲ್ಲಿ ಹೋಗ್ತಾ ಇದ್ದೀನಿ. ನಾನು ಯೂಶ್ವಲಿ ಹಾಗೇನಾದರೂ ಹೋಗೋದಿದ್ದರೆ ನಾನು ಆಟೋ ಪ್ರಿಫರ್ ಮಾಡ್ತೀನಿ. ನನಗೆ ಆಟೋ ಕಂಫರ್ಟಬಲ್ ಆಗಿರುತ್ತೆ. ಇದು ತುಂಬ ಲಾಂಗ್ ಡಿಸ್ಟೆನ್ಸ್ ಇರೋದ್ರಿಂದ ಆಟೋನೇ ಬುಕ್ ಆಗ್ತಿರಲಿಲ್ಲ. ನೋ ಅದರ್ ಆಪ್ಷನ್, ಕ್ಯಾಬಲ್ಲಿ ಹೋಗಲೇಬೇಕಾಯಿತು. ನನಗೆ ಫುಲ್ಲು ಇರಿಟೇಷನ್ ಆಗ್ತಾಯಿತ್ತು. ಫುಲ್ಲು 1.5 ಅವರ್ ಜರ್ನಿ ಬೇರೆ. ಫುಲ್ ಇರಿಟೇಟ್ ಆಗ್ತಾಯಿದ್ರು. ಆದರೂ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಇಲ್ಲಿ ನಮ್ಮ ಫ್ಯಾಮ್ಲಿ ರಿಲೇಟಿವ್ಸ್ ಮನೆಗೆ ಬಂದಿದ್ದೀನಿ. ಆ್ಯಕ್ಚುಲಿ ನಮ್ಮ ತಂಗಿಯವರ ಅತ್ತೆ ಮಾವ ಬಂದಿದ್ದಾರೆ ಶಾಪಿಂಗ್ಗೆ ಅಂತ. ಸೊ ಅವರು ಇಲ್ಲೇ ಉಳ್ಕೊಂಡಿದ್ರಲ್ಲ, ಸೊ ಕಾಲ್ ಮಾಡಿ ಕರೆದ್ರು, ನೀನು ಬಾ ಅಂತ. ಸೊ ಬಂದಿದ್ದೀನಿ. ಇಲ್ಲೇ ಯಲಹಂಕದಲ್ಲಿ ಸ್ವಲ್ಪ ಸ್ಯಾರಿ ಪರ್ಚೇಸಿಂಗ್, ಯೂಶ್ವಲಿ ನಾವು ಅವ್ರ ಹತ್ರನೇ ಪರ್ಚೇಸ್ ಮಾಡೋದು. ಸೊ ಸ್ಯಾರಿ ಪರ್ಚೇಸಿಂಗ್ಗೆ ಅಂತ ಬಂದಿದ್ದಾರೆ. ಮನೆ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ಈ ಬ್ಲಾಗಲ್ಲಿ ನಾನು ಹೋಮ್ ಟೂರ್ ಏನೂ ತೋರ್ಸೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ, ನೆಕ್ಸ್ಟ್ ಟೈಮ್ ಬಂದಾಗ ಮನೆ ಫುಲ್ ಹೇಗಿದೆ ಅಂತ ತೋರ್ಸೋಕ್ಕೆ. ಆ್ಯಂಡ್ ಒಂದು ಏನಂದರೆ, ಇದು ಹಾಲಲ್ಲಿ ಈ ಥರ ಇಂಟೀರಿಯರ್ ಮಾಡಿಸಿದ್ದಾರೆ. ಏನಾದರೂ ಅಂತ ಗೆಸ್ ಮಾಡೋಕ್ಕಾಗತ್ತಾ? ನೋಡಿ, ಓಪನ್ ಮಾಡಿದರೆ ಬಾತ್ರೂಮ್ ಇದೆ. ಸೊ ಅದು ಬಾತ್ರೂಮ್, ಜನರಲ್ ಬಾತ್ರೂಮ್, ಗೊತ್ತಾಗಬಾರ್ದಂತ ಈ ಥರ ಇಂಟೀರಿಯರ್ ಮಾಡಿಸಿದ್ದಾರೆ. ಇದು ಏನೋ ನನಗೆ ಇಂಟೀರಿಯರ್ ಇಷ್ಟ ಆಯಿತು. ನಾವು ಇಲ್ಲಿ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಅವ್ರ ಹತ್ರನೇ ಪರ್ಚೇಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನಮಗೆ ಒಬ್ರು ಗೊತ್ತಿರೋರು ಬ್ರದರ್ ಇದ್ದಾರೆ, ಅವ್ರ ಕಡೆಯಿಂದ ನನ್ನ ಮದುವೆಗೆ ಸ್ಟಾರ್ಟ್ ಆಗಿದ್ದು. ಈಗ ನಮ್ಮ ತಂಗಿ ಮದುವೆಗೂ ಇಲ್ಲೇ ಪರ್ಚೇಸ್ ಮಾಡ್ತಾ ಇದ್ದೀವಿ. ಕಲೆಕ್ಷನ್ಸ್ ಬೇರೆ ತುಂಬ ಚೆನ್ನಾಗಿತ್ತು. ಇದು ಕಸ್ಟರ್ಡ್ ಫ್ರೂಟ್ ಸಾಲಡ್, ತುಂಬ ಟೇಸ್ಟ್ ಚೆನ್ನಾಗಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ಇದು ಜ್ಯೂಸ್ ತಂದಿದ್ರು, ತುಂಬ ಎಲ್ಲ ಚೆನ್ನಾಗಿತ್ತು. ಇಲ್ಲಿ ಇವರಿಬ್ಬರು ನಮ್ಮ ಸಿಸ್ಟರ್ಸ್. ನಾವು 3 ಜನ ಸಿಕ್ಕರೆ ನಮಗೆ ಇದು ಫೇವ್ರೇಟ್ ಸ್ಪಾಟ್. ಅವರಿಬ್ಬರು ಯಾವಾಗಲೂ ಇಲ್ಲೇ ಕೂತಿರ್ತಾರೆ. ನನಗೂ ಅಲ್ಲೇ ಇಷ್ಟ ಆಗುತ್ತೆ. ಪಾರ್ಟಿ तुझे गद नहीं, तू बर्थडे बॉय की आज अच्छे काचे पार्टी would you like to vlog in future? What do you want to become? YouTuber. All the best. Bye sa bene. Bye.
ನಾಳೆ ಚಿಕ್ಕಪೇಟೆ ಶಾಪಿಂಗ್ ಹೋಗೋದಿದೆ. ಸೊ ನಮ್ಮ ಮನೆಗೆ ಹತ್ತಿರ ಆಗುತ್ತಂತ ನಾನು ನನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. The next day. ಗುಡ್ ಮಾರ್ನಿಂಗ್. ಮತ್ತೆ ನಾನು ವ್ಲಾಗ್ನ ಕ್ಯಾಬಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇಳಿದ್ನಲ್ಲ ಚಿಕ್ಕಪೇಟೆ ಶಾಪಿಂಗ್ ಇದೆ ಇನ್ನೂ ಮಾಡಬೇಕು ಅಂತ. ಸೊ ಅವ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಚಿಕ್ಕಪೇಟೆಗೆ. ಸ್ವಲ್ಪ ಇನ್ನೂ ಸ್ಯಾರಿ ಪರ್ಚೇಸ್ ಎಲ್ಲ ಇದೆ. ಅಲ್ಲೇ ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಶಾಪ್ಸ್ ಗೊತ್ತಿರೋದಿದೆ, ಅಲ್ಲಿ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಅಂತ ಹೋಗ್ತಾ ಇದ್ದೀವಿ. ವಾಸವನ್ನುತ ರಾಮದಾಸ ಪೋಷಕ ವಂದನಮಯೋಧ್ಯ ರಾಮ ದಾಸಾಂಚಿತ ಮಖಭಯಮು ಸೈನ್ಯವೇ ದಾಸರ. ಇಲ್ಲಿ ಚಿಕ್ಕಪೇಟೆಯಲ್ಲಿ ಬಂದರೆ ತುಂಬ ಕನ್ಫ್ಯೂಷನ್ ಆಗುತ್ತೆ, ಶಾಪ್ ಬೇಗ ಸಿಗೋದೇ ಇಲ್ಲ. ಹುಡುಕ್ತಾ ಇದ್ವಿ, ಮತ್ತು ಅವ್ರಿಗೆ ಕಾಲ್ ಮಾಡಿದ್ವಿ ನಿಮ್ಮ ಶಾಪ್ ಸಿಗ್ತಾ ಇಲ್ಲ ಅಂತ. ಅವರು ಮತ್ತೆ ಬಂದು ಪಿಕ್ ಮಾಡಿ ನೀವು ಅಲ್ಲೇ ನಿಂತಿರಿ ನಾವು ಬರ್ತೀವಿ ಅಂತ ಕರ್ಕೊಂಡು ಹೋದರು. ತುಂಬ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು, ಒಳ್ಳೊಳ್ಳೆ ಸೀರೆ. ನಿಮಗೆ ಸ್ಟಾರ್ಟಿಂಗ್ 2000 3000ಇಂದ ನಿಮಗೆ 20,000 30,000ವರೆಗೂ ಇಲ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾರೆ ಕಲೆಕ್ಷನ್ಸ್ ಎಲ್ಲ. ಬಟ್ ಏನೇನು ಸ್ಯಾರಿ ಪರ್ಚೇಸ್ ಮಾಡಿದ ನಾನೇನು ಇನ್ನೂ ಪರ್ಚೇಸ್ ಮಾಡಿಲ್ಲ. ನನ್ನ ತಂಗಿ ಅಮ್ಮ ಅಪ್ಪ ಬಂದಮೇಲೆ ಪರ್ಚೇಸ್ ಮಾಡೋಣ ಅಂತ ನಾನು ಹೋಲ್ಡಲ್ಲಿ ಇಟ್ಟಿದ್ದೀನಿ. ಅವ್ರಿಗೆ ಏನು ಬೇಕು ಎಲ್ಲ ತೊಗೊಂಡಿದ್ದಾರೆ, ಬಟ್ ನಾನೇನು ತೋರಿಸೋಂಗಿಲ್ಲ, ಸ್ವಲ್ಪ ಸರ್ಪ್ರೈಸ್ ಆಗಿರಲಿ ಅಂತ. ಸೊ ಜಸ್ಟ್ ಶಾಪ್ ಮಾಡ್ತಾ ಇದ್ದೀವಿ. ಚಿಕ್ಕಪೇಟೆಯಲ್ಲಿ ಇದು ಫೇಮಸ್ ಸ್ಪಾಟ್ ದೋಸಾ ಪಾಯಿಂಟ್. ನಾನು ಎವ್ರಿ ಟೈಮ್ ಚಿಕ್ಕಪೇಟೆಗೆ ಅಂತ ಶಾಪಿಂಗ್ ಬಂದರೆ ನಾನು ಇಲ್ಲೇ ಮಧ್ಯಾಹ್ನ ಏನಾದರೂ ತಿನ್ನೋದು. ದೋಸೆ, ಇಡ್ಲಿ, ಚಿತ್ರಾನ್ನ ಎಲ್ಲ ಇರುತ್ತೆ. ನಿಮ್ಗೆ ಏನು ಬೇಕು, ದೋಸೆ ಸ್ಪೆಷಲ್ ಇಲ್ಲಿ. ಸೊ ಎಲ್ರಿಗೂ ಇಷ್ಟನೂ ಆಯಿತು. ಸೊ ನಮಗೆ ಇಲ್ಲಿ ಶಾಪಿಂಗ್ ಎಲ್ಲ ಮುಗೀತು, ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಬಾಯ್.